ಹಾಂ, ಹೆಂಗೆ ಅಳಿದು ಹೆಂಗ್ರಿ ಅದು ಮಾಪ್ ಹೆಂಗೆ ಅಳಿದು? ಯಾವ ಮಾಪನಾಗ ಹಾಕ್ಯಾರ ಅದನ್ನು? ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗ್ಯಾವ ಅಂತ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಮತಭೇದ ಆಗ್ತಾ ಇದೆ ನಿಮ್ಮಲ್ಲಿ ಸಿದ್ದರಾಮಯ್ಯ ಮತಭೇದ ಆಗಂಥ ಸಂದರ್ಭ ಏನು ಬಂದಿಲ್ಲ. ಮತಭೇದ ಆಗುವಂಥ ಸಂದರ್ಭ ಯಾವ ಬಂದೇ ಇಲ್ಲ ಅದು. ನೋಡಿ, ನಾ ಎಷ್ಟು ಸಲ ಹೇಳಿದ್ದೀನಿ, ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ದೀವಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದರಲ್ಲಿ ಹೋಗಿತ್ತು, ನಮ್ಗೆ ಆಪ್ಷನ್ ಇತ್ತಲ್ಲ, ಫಸ್ಟ್ ಅಧ್ಯಕ್ಷ ನಮಗಿತ್ತು. ಇಲ್ಲ ಅದೇನೇ ಹೇಳಿದ್ರು ಕೂಡ ನಮಗೆ ಫಸ್ಟ್ ಆಫರ್ ಎರಡರಾಗ ಯಾವ ತೋತ್ರ ಅಂತ 2 ತಿಂಗಳಿಂದ ಹೇಳಿದ್ರು. ನಾವು ಮೊದಲೇ ಅಧ್ಯಕ್ಷ ಅಂದ್ರೆ ಇದೆಲ್ಲ ಪ್ರಶ್ನೆ ಬರ್ತಿರಕ್ಕಿಲ್ಲ. ನಾವು 2 ಕೊಡೋದು ನಾವು ಹೇಳಿದ್ದೀವಿ. ಅದು ಇಲ್ಲಿವರೆಗೆ ಜಗಿತು. ಕೊನೆಗೆ ಒಂದೇ ಅಂತ ಮಂತ್ರಿ ಕೊಟ್ಟರು ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಬರದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಬಹಳಷ್ಟು ಸಮಸ್ಯೆಗಳು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಹೈಕಮಾಂಡ್ ಎಲ್ಲ ಒಟ್ಟು ಹೇಳುವಂಥದ್ದು. ಯಾಕಂದ್ರೆ ಬೇಗ ಸಚಿವ ಸಂಪುಟ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಮಂತ್ರಿ ಆದರೆ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಜನ ತೊಂದರೆಯಲ್ಲಿರೋದ್ರಿಂದ ಇನ್ನೂ ಸಚಿವ ಸಂಪುಟ ಆಗಲೇ ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ಈಗೆಲ್ಲ ನಮ್ಮನ್ನು ನೇಮಿಸಿದ್ದು 3 ಜಿಲ್ಲೆಗೆ ಮಂತ್ರಿಗಳಿಲ್ಲದ ನಮ್ಮನ್ನು ಅದನ್ನು ವೀಕ್ಷಣೆ ಮಾಡಲಿಕ್ಕೆ, ಅದರ ಸಭೆ ಮಾಡಿ ಪರಿಹಾರ ಮಾಡಲಿಕ್ಕೆ ನಮ್ಮನ್ನು ನೇಮಿಸಿದ್ದಾರೆ. ಸೊ ಅವ್ರ ಕೆಲಸ ನಾವು ಮಾಡ್ತೀವಿ. ಅದಟ್ಟು ಅದು ನೀವು ಹೇಳ್ದಂಗೆ ಶೀಘ್ರದಲ್ಲಿ ಆಗಬೇಕು. 20 ಜನ ಮಂತ್ರಿ ಖಾಲಿ ಇದೆ, ಶೀಘ್ರ ಆಗಬೇಕು. ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಬೇಗ. ಧಾರವಾಡ ಮಾಡ್ತೀವಿ, ಹಾವೇರಿ ಎಲ್ಲನೂ ಸಭೆ ಮಾಡ್ತೀವಿ. ಅದೇ ಡೀಟೇಲ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಅದು ಬೆಂಗಳೂರಿನಿಂದ ತಪ್ಪು ಆದೇಶ ಮಾಡಿದ್ದಾರೆ ಉದ್ದೇಶಪೂರ್ವಕ ಅಂತ ನನಗನ್ನಿಸ್ತದೆ. ಅವ್ರು ಹೋಗಿ ಡೈರೆಕ್ಟ್ರಿಗೆ ಅದು ಕನ್ವಿನ್ಸ್ ಮಾಡಬೇಕು. ಅದು ಆದೇಶ ಸರ್ವೆ ನಂಬರ ಇವ್ರು ರೆಕಮೆಂಡ್ ಮಾಡಿಲ್ಲದ ಸರ್ವೆ ನಂಬರ್ ಅವ್ರು ಎಕ್ಸ್ಟ್ರಾ ಹಾಕಿ ಕಳಿಸಿದ್ದಾರೆ. ಈಗ ಅಲ್ಲಿ ಮೈನಿಂಗ್ ಆಗ್ತಾ ಇರೋದು ಸಮಸ್ಯೆ ಆಗಿದೆ. ಅದೇ ಸರ್ಕಾರ ಜಾಗ ಇವ್ರು ಯಾರೂ ರೆಕಮೆಂಡ್ ಮಾಡಿಲ್ಲ. ಮತ್ತು ಅದು ನನಗೆ ವಾಪಸ್ ವಿಡ್ರಾ ಮಾಡಿದ್ರು ಅವ್ರು ಡೈರೆಕ್ಟರ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನೇ ಬೆಂಗಳೂರಿಗೆ ಹೋದಾಗ ಅವ್ರಿಗೆ ಗಮನಕ್ಕೆ ತರ್ತೀವಿ. ಇಲ್ಲ ಎಲ್ಲ ಅದು ಉದ್ದೇಶಪೂರ್ವಕ ಆಗಿದೆ, ಅದೇನು ಪ್ರಶ್ನೆ ಇಲ್ಲ. ಮಾನ್ಯ ಚರ್ಚೆ ಮಾಡಿದ್ರು ಮೊನ್ನೆ. ಹೌದು, ಆ ಥರ ನಮ್ಮ ಸರ್ಕಾರದಲ್ಲಿ ತೆಗೆದಿದ್ದಾರೆ ಎಲ್ಲರೂ. ಅದು ಒಂದು ಮೈನಿಂಗ್ಗೆ ಅಲಾಟ್ ಆಗಿದೆ ಆ ನಂಬರು. ಆ ಪರ್ಟಿಕ್ಯುಲರ್ ನಂಬರು ಒಂದಕ್ಕೆ ಅಲಾಟ್ ಆಗಿದೆ. ಅಲ್ಲೇ ಇರೋದು ಮಿನರಲ್ಲು. ಬೇರೆ ಸರ್ವೆ ನಂಬರ್ನಾಗೆಲ್ಲ ಖಾಲಿ ಆಗಿದ್ದಾರೆ. ಇವ್ರು ಇಲ್ಲಿ ತಗೊಂಡು ಅಲ್ಲಿಂದ ಲಿಫ್ಟ್ ಮಾಡ್ತಾರೆ. ಅದೇ ಹೇಳಿದೆ, ನಾವು ಕೊಟ್ಟಿಲ್ಲ, NOC ಕೊಟ್ಟಿಲ್ಲ ನಮ್ದು ಅಂದರು. ಇವರು ಸ್ಪಷ್ಟೀಕರಣ ಲೆಟ್ರ್ ಬರೆದ್ರು ಕೂಡ ಅವ್ರು ಹಾಕಿದ್ದಾರೆ. ಅದೇ ಸಮಸ್ಯೆ ಬಂದು ಈಗ ಇವರು ನಮ್ಮ ಲ್ಯಾಂಡದು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು, ಮತ್ತೆ ಅದ್ರ ಆ್ಯಡ್ ಮಾಡಿ ಕಳಿಸ್ಯಾರ. ಈಗ ಅದಕ್ಕೆ ಅಲ್ಲೇ ಡೈರೆಕ್ಟರ್ ಕಡೆ ಹೋಗ್ತಾ ಇದ್ದೀವಿ, ನಾವೇ ಕೂತು ಹೋಗ್ತಾ ಇದ್ದೀನಿ. ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅದೇ ಹೇಳಿದ್ರಲ್ಲ, ಅವ್ರು ನಮ್ಮ ಲ್ಯಾಂಡ್ ನಾವು ಕೊಟ್ಟಿಲ್ಲಕರೆ ಇಲ್ಲಿಗಲ್ ಅಲ್ಲಿ ಮಾಡ್ತಿದ್ದಾರೆ. ಆದರೆ ಅವರು ಅದನ್ನು ಹಾಕಿ ಕಳಿಸಿದ್ದಾರೆ. ಯಾರೇ ಡೈರೆಕ್ಟ್ರು, ಅದು ಡಿಲೀಟ್ ಆಗಬೇಕು. ಅದಕ್ಕೆ ಪೆನಾಲ್ಟಿ ಹಾಕ್ಲಿಕ್ಕೆ ಅಧಿಕಾರ ಇದೆ ಇರೋದ. ಪೆನಾಲ್ಟಿ ಆಮ್ಯಾಗ ಅದು ಇದಕ್ಕೆ ಮೇಲೆ ರದ್ದು ಆಗ್ಬೇಕಲ್ಲ. ಅದು ರದ್ದು ಆದ್ಮ್ಯಾಗೆ ಈ ಸರ್ವೆ ನಂಬರ್ದಾಗ ಎಷ್ಟು ಮಿನರಲ್ ತೆಗೆದಾರ ಅದ್ರ ಮ್ಯಾಗೆ ಅವ್ರ ಮ್ಯಾಗೆ ಪೆನಾಲ್ಟಿ. ಇನ್ನು ಮಟ್ಟ ಏನಾಗಿಲ್ಲ, ಅದ್ರ ಮೇಲೆ ಡಿಲೀಟ್ ಆಗ್ಬೇಕು ಫಸ್ಟು. ನಾನೇ ಹೋಗ್ತಿದ್ರೆ ಆಯ್ತಿಲ್ಲ, ನಾನೇ ಬೆಂಗಳೂರಿಗೆ ಹೋದಾಗ ಡೈರೆಕ್ಟರ್ಗೆ ಸ್ಪಷ್ಟವಾಗಿ ಬರೆದ್ರು ಕೂಡ ಅವರು ಮತ್ತೆ ಆ್ಯಡ್ ಮಾಡಿ ಕಳಿಸ್ತಿದ್ದಾರೆ. ಅದೇ ತಿಳಿತಾ ಇಲ್ಲ ರೀ. ಇಲ್ಲ, ಈಗ ಮಾಡ್ಲಿಕ್ಕೆ ಆಗೋಲ್ಲ ರೀ. ಈಗ ಕನ್ಫ್ಯೂಸನ್ ಆಗಿ ಆಲ್ರೆಡಿ ಅವ್ರಿಗೆ ನಮ್ಗೆ ಥರ ಡೈರೆಕ್ಟ್ರ್ ಕೊಟ್ಟಿರ್ತಾರೆ ಅವರು.
ನೀವು ಕೊಟ್ಟಿರಲ್ಲ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಡೈರೆಕ್ಟ್ರ್ ಹೆಸರಿನಲ್ಲಿ ಆ ಸರ್ವೆ ನಂಬರ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಅವರಿಂದ ವಿಡ್ರಾ ಆಗ್ಬೇಕದು. ನೋಡಲ್ಲ, ಈಗ ಅಲ್ಲಿ ಬೆಂಗಳೂರಾಗ ಕೂತಾರ ಅವ್ರೆ. ಈಗ ಅವ್ರ ಮ್ಯಾಗ ಡಿ ಸಿ ಹಂಗೆ ತೊಗೊಳ, ಡಿ ಸಿ ಕಿಂತ ಹೈಯರ್ ಅಥಾರಿಟಿ ಅವರು. ಅದಕ್ಕೆ ಹೋಗಿ ಅವ್ರಿಗೆ ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡಬೇಕು. ಹಾಂ ಹೇಳಿ. ಹೋರಾಟ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ರೈತರು ವಿರೋಧ ಮಾಡಿದ್ರೆ ನಾವು ವಾಪಸ್ ತಗೋತೀವಿ ಅಂತ. ಸಿಎಂ ಕನಸಿನ ಯೋಜನೆ ನಿಲ್ಲುತ್ತಾ ಅಥವಾ ಆಗುತ್ತಾ? ಅದು ಚರ್ಚೆ ಆಗ್ಬೇಕ್ರಿ. ಅವರು ಅಧ್ಯಕ್ಷರಿದ್ದಾರೆ, ಸಿ ಎಂ ಇದ್ದಾರೆ, ವರಿಷ್ಠ ಇದ್ದಾರೆ. ಅವರೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು. ಆಸಕ್ತಿ ತಗೋತಿದ್ದಾರೆ ಅಂದ್ರೆ DKಶಿ ಅವರು ರೈತರು ಅಷ್ಟೆಲ್ಲ ವಿರೋಧ ಮಾಡಿದ್ರು. ನೋಡೋಣ, ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ. ಅವ್ರು ನಮ್ಮ ಸಿ ಎಂ ಅವ್ರು ಹೇಳೋದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವರ ವಾದ. ನೀವು ರದ್ದು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ. ಅದು ಹೆಂಗೆ ವರಿಷ್ಠ ಪರಿಹಾರ ಮಾಡ್ತಾರೆ ನೋಡೋಣ. ಸರ್, ಈಗ ನೀರಾವರಿ ವಿಚಾರವಾಗಿ ನಿನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು. ಈ ಮುಖ್ಯಮಂತ್ರಿಗಳಾದವರು ಕಾವೇರಿ ತುಂಗಭದ್ರಾ ಕೊಟ್ಟಷ್ಟು ಮಹತ್ವ ಮಾದಾಯಿಗೆ ಆಗ್ತಿರಲಿಲ್ಲ. ಈಗ ಇಲ್ಲೂ ಕೂಡ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಆಗಿರುವಂತಹ ಮಾದಾಯಿ ಬಗ್ಗೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 3 ರಾಜ್ಯಗಳ ಸಮನ್ವಯತೆ ಕೊರತೆ ಇದೆ. ಅದೇನಾದ್ರೂ ತರಬೇಕು, ನಿಯೋಗ ತಗೊಂಡು ಹೋಗ್ತೀರಾ ಅಂತ ಹೇಳಿದ್ರು ಸರ್. ಈಗೇನಾದ್ರೂ ತಗೊಂಡು ಹೋಗೋ ಪ್ಲಾನ್ ಇದೆಯಾ? ಇಲ್ಲ, ಮಾದಾಯಿ ಮಾಡಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ ನಮಗೆ ಅಧಿಕಾರ ಕೊಟ್ಟಿದೆ. ಆದರೆ ಬಂದದ್ದು ಅದು ಪೊಲ್ಯೂಷನ್ ಪರಿಸರ ಇಲಾಖೆಯಿಂದ ಮತ್ತೆ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅದನ್ನು ನಾವು ಡೆಲ್ಲಿಗೆ ಒಂದು ನಿಯೋಗ ಒಯ್ಯಲೇಬೇಕ್ರೆ ಪರಿಹಾರ ಮಾಡಲಿಕ್ಕೆ. ರಾಜ್ಯ ಸರ್ಕಾರದಿಂದ ಖರ್ಗೆ ಅವರು ಏಕಾಂಗಿಯಾಗಿ RSS ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಇದೆ. ಇಲ್ಲ, ಈಗ ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ ಅಷ್ಟೇ. ಮತ್ತೆ ಅವರು ಪಾರ್ಟಿ ಆಗಿದ್ದಾರೆ, ಮಾಡ್ತಾರೆ ಅಂತ ಆ ಥರ ಸಪೋರ್ಟ್ ಇದ್ದಂಗೆ ಇಲ್ಲ. ಮತ್ತೇನು ಸಪ್ರೇಟ್ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವರು ಪಕ್ಷದ ಮಂತ್ರಿಯಾಗಿ ಅವ್ರಿಗೇನು ಮಾಹಿತಿ ಕೇಳಿದಾರ, ಅದೇನು ಬಹಿರಂಗವಾಗಿ ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಇದು ಒಂದ್ ಕಡೆ ಎಲ್ಲ ಸಮಾಜದ ಅವೇರ್ನೆಸ್. ಯಾಕಂತಂದ್ರೆ ವಿಜಯಪುರ ಸಂಸದರು ಹೇಳ್ತಾರೆ ದಲಿತರು ಬೇಕು RSS ವಿಷಯ ಅಂತ. ಆದ್ರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡಿಲ್ಲ. ಎಲ್ಲರೂ ನೀಡಬೇಕಾಗಿಲ್ರಿ. ಎಲ್ಲದಕ್ಕೂ ಎಲ್ಲ ಹೇಳಿಕ್ಕೆ ಸಂಬಂಧಪಟ್ಟ ಒಬ್ಬರಿದ್ದಾರೆ ಅದಕ್ಕೆ, ಅದು ಹ್ಯಾಂಡಲ್ ಮಾಡಲಿಕ್ಕೆ. ಈಗ RSS ಬಗ್ಗೆ ಮಾಹಿತಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಅವ್ರಿಗೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ. ಅವ್ರು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಎಲ್ಲರ ಹತ್ರ ಅನಾವಶ್ಯಕ ಮಾತಾಡಿ ಗೊಂದಲ ಸೃಷ್ಟಿ ಮಾಡೋ ಬದಲು ಒಬ್ಬರು ಹ್ಯಾಂಡಲ್ ಮಾಡ್ತಾರೆ, ಮಾಡಲಿ. ಈಗ ಮಾಡ್ತಿಲ್ಲ, ಯಾಕೆ ಅಧಿಕಾರ ಕೊಟ್ಟಿದ್ದಾರಲ್ಲ, ಈಗ ಬಂದು ಮಾಡ್ತೀವಿ. ಬೆಳಗಾವಿ ಮೀಟಿಂಗ್ ಮಾಡ್ತಾರೆ. ಸಾಧ್ಯ ನಾಳೆ, ಇವತ್ತು ಸೂಟಿ ಇದ್ದಾರೆ, ಇವತ್ತು ನಾಳೆ ವರ್ಕಿಂಗ್ ಡೇ ಇದ್ರೆ ನಾಳೆ ಮಾಡ್ತೀವಿ ಮೀಟಿಂಗು. ಡಬಲ್ ಟೇಬಲ್ ಆಗಿಬಿಟ್ಟದ್ದು, ಏನು ಮಾಡಿದ್ರು? ಎಲ್ಲ ಕಡೆ ಲಟ್ಟೆ ಅಲ್ಲ ರೀ, ಎಲ್ಲಿ ಮಾಡ್ಯಾರ ಎಲ್ಲ ಕಡೆ ಸಮಯ ಇಲ್ಲ ಅಂತ ಅಲ್ಲ. ಎಲ್ಲೆಲ್ಲಿ ಅಡ್ಡ್ಯಾರ ಅವ್ರೆಲ್ಲ ಹಿಂಗೆ ಮಾಡ್ಯಾರ. ಅಲ್ಲೂ ಸೇಮ್ ಪ್ರಾಬ್ಲಮ. ಬಿಜಾಪುರದಾಗ ಹೋದ್ರೆ ಬಿಜಾಪುರ ಸೇಮ್ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಇಲಾಖೆಯವ್ರನ್ನ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಲ್ಲ. ಡಿಸಿಷನ್ ತೊಗೊಳೋರು ಅವರು. ಈಗ ಆಲ್ರೆಡಿ ಟೆಂಡರ್ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರ್ ಮಾಡಬೇಕು. ಇವೆಲ್ಲ ಡಿಸಿಷನ್ ಅವ್ರು ತೊಗೋಬೇಕು. ಓಕೆ. ಯಾರು ತೋರು ಅದ್ರ ಸಪ್ರೇಟ್ ಮಾಡೋಣ, ಸಪ್ರೇಟ್ ಮಾಡೋಣ. ಯಾವುದೇ ಥರ ಯಾವ್ದು ಸಪ್ರೇಟ್ ಮಾಡೋಣ. ಒಳಗೆ ತೊಗೊಳ ಅಲ್ಲೇ ಯಾವ ಎರಡು ತೊಗೊಂಬರೋಣ.
ಅಲ್ಲೇ